ಇನ್ನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆಯನ್ನು ಎನ್ಐಗೆ ವಹಿಸಲಾಗಿದೆ. ಆದರೆ ವಿಎಚ್ಪಿ ಮುಖಂಡ ಶರಣ್ ಪಂಪೆಲ್ ಹೊಸದೊಂದು ಆರೋಪ ಮಾಡಿದ್ದಾರೆ. ಏನಂದರೆ, ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ನಿಷೇಧಿತ PFI ಸಂಘಟನೆ ಕೈವಾಡ ಇದೆ, ಹತ್ಯೆಯಲ್ಲಿ 25ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದಾರೆ, ಹತ್ಯೆಗೆ ವಿದೇಶದಿಂದ ಫಂಡಿಂಗ್ ಆಗಿರೋ ಮಾಹಿತಿ ಇದೆ ಅಂತ ದೂರಿದ್ದಾರೆ. ಅಶ್ರಫ್ ಹತ್ಯೆ ಆಕಸ್ಮಿಕ, ರಹೀಮಾನ್ ಹತ್ಯೆ ವೈಯಕ್ತಿಕ ಕಾರಣಗಳಿಂದ ಆಗಿದೆ ಅಂತ ಪರೋಕ್ಷವಾಗಿ ಅವರ ಹತ್ಯೆಯನ್ನು NIA ತನಿಖೆ ಬೇಡ ಅಂತ ಹೇಳಿದ್ದಾರೆ. ಇನ್ನು ಹಿಂದೂ ಮುಖಂಡರು NIA ತನಿಖೆಯನ್ನು ಸ್ವಾಗತಿಸಿದ್ದಾರೆ. ಪ್ರಕರಣ NIAಗೆ ವಹಿಸೋದಕ್ಕೆ ಪಕ್ಷಭೇದ ಮರೆತು ಸಹಕರಿಸಿದ್ದಕ್ಕೆ ಧನ್ಯವಾದ. ದಕ್ಷಿಣ ಕನ್ನಡ ಯಾವತ್ತಿದ್ರೂ ಹಿಂದೂ ಕೋಟೆ, ಹಿಂದುತ್ವದ ಭದ್ರಕೋಟೆ ಅಂತೆಲ್ಲ ಹೇಳ್ಕೊಂಡು ಪುನಃ ಪೋಸ್ಟ್ಗಳು ಶುರು ಮಾಡಿದ್ದಾರೆ. ಹಿಂದುತ್ವ ಮತ್ತು ಅದ್ರ ಪೋಸ್ಟ್ಗಳನ್ನ ಅದಕ್ಕೆ ಮುಸ್ಲಿಂ ಮುಖಂಡರು ಒಂದಷ್ಟು ಸ್ಟ್ರಾಂಗ್ ಕೊಟ್ಟಿದ್ದಾರೆ. ಒಂಥರ ನೆವರ್ ಎಂಡಿಂಗ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ನಡೀಲಿ, ಬೇಕಾಗಿರೋದು ಅದೇ ಅಲ್ವಾ ಸರ್ ಇವರಿಗೆ? ಇಲ್ಲ 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 ನಡೀಲಿ. ನಿಮ್ಮೆಲ್ಲ ಹೋರಾಟನ ಈ ಪೋಸ್ಟ್ ಒಳಗಡೆಗಿಡಿ. ಚಾಕು ಚೂರಿ ತಗೊಂಡು ಒಬ್ಬೊಂದು ಕತ್ತರಿಸೋದ್ರಲ್ಲ, ಅವ್ರನ್ನ ಪೋಸ್ಟ್ ಹಾಕೋದು ಹಾಕಿ ಅಂತ ಹೇಳೋದು. ನಡೀಲಿ, ಐ ಆಮ್ ಹ್ಯಾಪಿ. ನಿಮ್ಮ ಫೈಟ್ ಹಂಗೆ ನಡೀಲಿ. ಓಕೆ, ಬಟ್ ಯಾರು ಹೊಡೆದಾಡ್ಕೊಳ್ಳೋದು ಅಲ್ಲ, ಅದಲ್ಲ ಇದೆ ಸರಿ. ಇಲ್ಲ, ಇದಕ್ಕಿಂತ ಜಾಸ್ತಿ ಆಯಿತು. ನಾವು 1000 ಜನ ನಾವು ಮೆರವಣಿಗೆ ಹೋಗುತ್ತಿದ್ದೇವೆ. ಹೋಗಿ ಪೋಸ್ಟಲ್ಲಿ ಮೆರವಣಿಗೆನೇ ಹೋರಪ್ಪ. ಓಕೆ, ಹೋಗಿ ಅಕ್ಕಪಕ್ಕ ಕಲ್ಲು ಹೊಡಿಬೇಡಿ. ಕಲ್ಲು ಹೊಡೆದ್ರೆ ಕೈ ಕತ್ತರಿಸ್ಬೇಕಂತ ಅವನಿಗೆ, ಅವ್ನು ಯಾವನಾರಾಗಿರಲಿ. ಇಲ್ಲ, ನಾವು ಇವತ್ತು ಯಾವುದೋ ಒಂದು ಸರ್ಕಲ್ಲಿನ ಬಳಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಧರಣಿ ಮಾಡಿ, ಇಬ್ಬರು ಮಾಡಿ, ಹಾಗಿರಬೇಕು. ವೈಲೆನ್ಸ್ ಅನ್ನೋದು ಬೇಡ. ಅದಲ್ಲ, ಅವನ ತಲೆ ನಾನು ಕತ್ತರಿಸ್ಬಿಡ್ತೀನಿ ಅಂತ ಕತ್ತರಿಸು ಅಂತಾರೆ ಅಷ್ಟೇ, ಇನ್ನೇನೂ ಆಗಲ್ಲ. ಏನು ನೀವು ಒಬ್ರಿಗೊಬ್ರು ಕತ್ತರಿಸ್ಕೊಂಬಂದ ತಕ್ಷಣ ಅವ್ರ ಮನೆಯೆಲ್ಲ ಊಟ ಬಿಡ್ತಾರೆ ಅಂದ್ಕೊಂಡಿದ್ದೀರಾ? ಅಯ್ಯ, ಬಕ್ರಾಗಳು ತಗೊಂಬಂದು ಬಲಿಪಶಿ ಆಗ್ತಿರೋರೇ ಯಾರು? ಮತ್ತು ಹೋಗ್ಬಿಟ್ಟು ನಾನ್ ವೆಜ್ ಆದರೆ ಬಿರಿಯಾನಿ, ವೆಜ್ ಆದರೆ ಫಸ್ಟ್ ಕ್ಲಾಸ್ ಬಾಳೆ ಎಲೆ ಊಟ ಹೊಡ್ಕೊಂಡು ಮಲಿಕತ್ತಾರೆ ಭದ್ರವಾಗಿ. ಎಸ್. ಓಹೋ ಹೋ ಹೋ ಹೋ, ಎಸ್.